ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಲೈನ್ ನೋಡಿ. ನಮ್ಮನೇಲಿ ನಾವು ಹೇಗೆ ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಿರ ನನ್ನೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು. ಬೆಳಗ್ಗೆಯಿಂದ ಏನೇನಾಯಿತು, ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ, ಹೆಂಗೆ ಮಾಡಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ನೋಡಿ, ಎಂಜಾಯ್ ಮಾಡಿ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೆ ಎದ್ದು ನನ್ನ ದಿನಾಚರಣೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಬಟ್ಟೆಗಳಿತ್ತು. ಇವತ್ತು ಮಾಲಾಮಾಸೆ ಆಗಿರೋದ್ರಿಂದ ನಮ್ಮ ಮನೇಲಿ ಪಿತೃಪಕ್ಷ ಹಬ್ಬನ ಆಚರಣೆ ಮಾಡ್ತಾಯಿದ್ದೀರಿ. ದೊಡ್ಡವ್ರಿಗೆಲ್ಲ ಬಟ್ಟೆ ಇಕ್ಕಿ ಅಡುಗೆ ಮಾಡಿ ಅವ್ರನ್ನ ನೆನೆಸ್ಕೊಂಡು ಪೂಜೆ ಎಲ್ಲ ಮಾಡ್ತೀರಿ. ಹಾಗಾಗಿ ಇವತ್ತು ಬೇಗನೆ 5 ಗಂಟೆಗೆ ಎದ್ದು ನಾಳೆ ಮಕ್ಕಳಿಗೆಲ್ಲ ಸ್ಕೂಲ್ ಬಟ್ಟೆ ಬೇಕಲ್ವಾ, ಅದಕ್ಕೆ ಬೆಳಗ್ಗೆನೇ ಬಟ್ಟೆಗಳೆಲ್ಲ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಮಿಷಿನ್ಗೆ ಬಟ್ಟೆ ಹಾಕಿ ಮೇಲೆ ಎಲ್ಲ ತಣ್ಣ ಗಾಳಿ ಬೀಸ್ತಾ ಇತ್ತು. ಹಾಗೆ 1-2 ನಿಮಿಷ ಮೇಲೆ ಇದ್ದು ಹೂವು ಬಿಟ್ಟಿತ್ತು, ಹಾಗೆ ದಾಸವಾಳ, ಅದನ್ನು ಕಿತ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಕೆಳಗಡೆ ಹೋಗೋಕೆ ಮುಂಚೆ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೇಲೆ ಬಂದು ಬಟ್ಟೆ ಹಾಕ್ತಾ ಇರೋದು. ಇವಾಗ ಹೋಗಿ ನಾನು ಸ್ನಾನ ಮಾಡಿಕೊಂಡು ಮೊದಲಿಗೆ ಫಸ್ಟು ಮನೇಲಿ ಪೂಜೆ ಮುಗಿಸ್ಕೊಳ್ಳೋಣ. ಜೊತೆಗೆ ದೊಡ್ಡವ್ರು ಪೂಜೆ ಮಾಡುವಾಗ ಮತ್ತೆ ಮನೆಗೂ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟ್ಗೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಿತೃಪಕ್ಷದ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟು ಮನೆಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಸ್ಟೌವನ್ನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಮುಂಚೆನೂ ಅದಕ್ಕೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಿತೃಪಕ್ಷಿಗೆ ಅಡುಗೆನ. ನಮ್ಮ ಮನೇಲಿ ಪದ್ಧತಿ ಹೇಗೆಂದರೆ ನಾವು ನಾನ್ ವೆಜ್ ಎಲ್ಲ ಮಾಡಲ್ಲ, ವೆಜ್ ಅಡುಗೆ ಮಾಡಿನೇ ದೊಡ್ಡವ್ರಿಗೆ ಎಡೆ ಇಟ್ಟು ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತೀರಿ. ನಿನ್ನೆ ರಾತ್ರಿನೇ ಕಾಳು ನೆನೆಸಿಟ್ಟಿದೆ. ಇವಾಗ ಬೆಳಗ್ಗೆ ಕಾಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಟೊಮೊಟೊ ರುಬ್ಬೋದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು 1 ವಿಸಿಲ್ ಇಲ್ಲಾಂದರೆ 2 ವಿಸಿಲ್ ತೊಗೊತೀನಿ. ಇದು ವಿಸಿಲ್ ಬರೋ ಅಷ್ಟೊತ್ತಿಗೆ ಇದಕ್ಕೆ ರುಬ್ಬೋದಕ್ಕೆ ಮಸಾಲೆ ನೋಡೋಣ. ಮೊದಲಿಗೆ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ಇವಾಗ ಇದಕ್ಕೆ ನಾನು ಚಕ್ಕೆ, ಲವಂಗ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈ ಪಿತೃಪಕ್ಷನ ಕೆಲವರು ನಾನ್ ವೆಜ್ ಮಾಡಿ ಮಾಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ಮ ಮನೇಲಿ ಬಂದು ನಾವು ವೆಜ್ ಅಡುಗೆನೇ ಮಾಡೋದು, ನಾನ್ ವೆಜ್ ಎಲ್ಲ ಮಾಡಲ್ಲ. ಕೆಲವ್ರ ಮನೆಯಲ್ಲಿ ನೋಡಿದ್ದೀನಿ ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತಾರೆ. ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಳು ಚೆನ್ನಾಗಿ ಬೆಂದಿತ್ತು. ಒಂದು ಸ್ವಲ್ಪ ಕಾಳು ಮತ್ತು ಟೊಮಟೊ ಬೇಯಿಸ್ಕೊಂಡಿದ್ರಲ್ಲ ಅದು, ಮತ್ತು ಫ್ರೈ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಮನೇಲಿ ಮಾಡಿರ್ತೀರಲ್ಲ ಸಾಂಬಾರು ಪುಡಿ, ಅದನ್ನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಮತ್ತು ಜೊತೆಗೆ ಇವಾಗ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಕಡಲೆಪಪ್ಪು, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಹೀಗೆ ನಾವು ಕಾಳು ಸಾರು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ರುಬ್ಕೊಂಡಿದ್ದಾಯ್ತು, ಕಾಳೆಲ್ಲ ಬೆಂದಿದೆ. ಇವಾಗ ಆಲೂಗಡ್ಡೆ, ಬದನೆಕಾಯಿ, ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕ್ಕೊಳ್ಳಿ. ಮತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ, ಸಾರಿ, ಯಾಕಂದರೆ ಪಿತೃಪಕ್ಷದ ಅಡುಗೆ ಎಲ್ಲ ಮಾಡ್ತಿರೋದು ಏನೂ ನಾವು ಚೆಕ್ ಮಾಡೋಂಗಿಲ್ಲ. ಹಾಗೆ ನಮ್ಮ ಅಂದಾಜು ಮೇಲೆ ಮಾಡೋದು. ಈ ಥರ ಮಾಡಿದಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಎಷ್ಟಕ್ಕಿಂತ ಗಮನಿಸಿದ್ದೀರಿ, ಏನು ಚೆಕ್ ಮಾಡ್ದಿರಾ ನಮಗೆ ಒಂದು ಅಂದಾಜು ಮೇಲೆ ಮಾಡ್ತೀರಲ್ವ, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಮಾಡಿದಾಗ ಏನಾದರೂ ಒಂದು ಕೊರತೆ ಇರುತ್ತೆ. ಈಗ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸರುಬೇಳೆ ತೊಳೆದಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಲ್ಲ ರೆಸಿಪಿನೂ ಒಂದೇ ಸಮಾಗೆ ಮಾಡ್ತಾ ಇದ್ದೀನಿ. ಅದೇ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದೊಂದು ರೆಸಿಪಿನ ಜಾಯಿಂಟ್ ಮಾಡಿ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮುಂಚೆನೇ ಹೆಸರುಬೇಳೆ ಒಂದು ಕಡೆ ಕಾಳು ಸಾಂಬಾರು ಒಂದು ಕಡೆ, ಅನ್ನ, ಪಲ್ಯ ಈ ಥರ ಒಟ್ಟಿಗೆ ಎಲ್ಲ ಮಾಡ್ಕೊತಾ ಇರೋದು. ಆದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ರೆಸಿಪಿ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಕಟ್ ಮಾಡಿ ಜಾಯಿಂಟ್ ಮಾಡಿ ಈ ಥರ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ವಿಡಿಯೋ ನೋಡಿದಾಗ ರೆಸಿಪಿನೂ ನೀವು ಟ್ರೈ ಮಾಡೋರು ಇದ್ದರೆ ಮಾಡಲಿ ಅನ್ನೋದಕ್ಕೋಸ್ಕರ ಈ ಥರ ಶೇರ್ ಮಾಡ್ಕೊತಾ ಇದ್ದೀನಿ. ಹೆಸರುಬೇಳೆ ಬೆಂದಮೇಲೆ ಶಾವಿಗೆ ಹಾಕ್ಕೊಂಡೆ, ಶಾವಿಗೆನೂ ಚೆನ್ನಾಗಿ ಬೆಂದಿದ್ದಾದಮೇಲೆ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾವು ಎಷ್ಟು ಪಾಯಸ ಮಾಡ್ತೀರೋ ಅದ್ರ ಪ್ರಕಾರ ನೀರು ಹಾಕ್ಕೊಳ್ಳಿ. ಮುಂಚೆನೇ ಬೆಲ್ಲ ಹಾಕ್ಕೊಂಬಿಟ್ರೆ ಬೇಳೆ ಬೇಯೋದಿಲ್ಲ. ಹೆಸರುಬೇಳೆ ಫಸ್ಟು ಹೆಸರುಬೇಳೆ ಮತ್ತು ಶಾವಿಗೆ ಬೆಂದಿದ್ದಾದಮೇಲೆ ಬೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಕುದಿ ಕೊಟ್ಟರೆ ಆಮೇಲೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಹಾಕ್ಕೊಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಬಿರೇದು ಹೆಸರುಬೇಳೆ, ಶಾವಿಗೆ, ಬೆಲ್ಲ, ಕೊಬ್ಬರಿ, ದ್ರಾಕ್ಷಿ ಗೋಡಂಬಿ ಇಷ್ಟೇ ಮಾಡ್ತಾ ಇರೋದು. ಬೇಕಾದರೆ ನೀವು ಇದಕ್ಕೆ ರವೆನೂ ಆ್ಯಡ್ ಮಾಡ್ಕೊಬೋದು. ನಾನು ರವೆ ಹಾಕ್ತಾಯಿಲ್ಲ, ಬೇರೆ ಹೆಸರುಬೇಳೆ ಪಾಯಸ ಮಾತ್ರ ಮಾಡ್ತಾ ಇರೋದು. ಆಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡೆ. ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಪಾಯಸಕ್ಕೆ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ ಹೆಸರುಬೇಳೆ ಪಾಯಸ. ತುಂಬಾ ಟೇಸ್ಟಾಗಿರುತ್ತೆ ಮತ್ತು ದೇಹಕ್ಕೂ ತುಂಬ ತಂಪು. ಯಾವಾಗಾದರೂ ತುಂಬ ಹೀಟ್ ಆಯಿತು ಅಂದಾಗ ಹೆಸರುಬೇಳೆ ಪಾಯಸ ಮಾಡ್ಕೊತೀನಿ. ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ಹೆಸರುಬೇಳೆ ಪಾಯಸ ಅಂದರೆ ಇಷ್ಟ. ಕೆಲವರು ರವೆ ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ರವೆ ಹಾಕಿಲ್ಲ, ಬೇರೆ ಹೆಸರುಬೇಳೆ ಮಾತ್ರ ಹಾಕಿ ಮಾಡಿಕೊಂಡೆ. ಯಾರಿಗೆಲ್ಲ ಹೆಸರುಬೇಳೆ ಪಾಯಸ ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ಇವಾಗ ಪಾಯಸ ರೆಡಿ ಆಯಿತು. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆ್ಯಡ್ ಮಾಡಿದ್ರೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಹಾಗೆ ನಿಮ್ಮ ಮನೆಗೆಲ್ಲ ಪಿತೃಪಕ್ಷ ಎಲ್ಲ ಮುಗಿಸ್ಕೊಂಡ್ರ ನೀವೆಲ್ಲ ಯಾವ ಥರ ಆಚರಣೆ ಮಾಡಿದ್ರಿ? ಕೆಲವರು ದಸರಾಕ್ಕೆ ಮಾಡ್ತಾರೆ, ದೀಪಾವಳಿಗೆ ಮಾಡ್ತಾರೆ, ಯುಗಾದಿಗೆ ಮಾಡ್ತಾರೆ, ಕೆಲವರು ಪಿತೃಪಕ್ಷದಲ್ಲಿ ಮಾಡ್ತಾರೆ, ತಿರ್ಗಾ ನಮ್ಮ ಥರ ಮಾಲಮಸೆ ದಿವಸ ಮಾಡ್ತಾರೆ. ಯಾರೆಲ್ಲ ಯಾವ್ಯಾವ ಟೈಮಲ್ಲಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅನ್ನೋದು ಹೇಳಿ. ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು. ಸಾಂಬಾರು ಮತ್ತು ಪಾಯಸ ಎರಡೂ ರೆಡಿ ಆಯಿತು. ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವೆಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕ್ಕೊಳೋದ್ರಿಂದ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ಹಪ್ಪಳ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಹಪ್ಪಳನ ಕರ್ದು ಎತ್ತಿಟ್ಕೊಂಡೆ. ಅದೇ ಎಣ್ಣೆಗೆ ಇವಾಗ ವಡೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳೋದಕ್ಕೆ. ಕಡಲೆಬೇಳೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಜೀರಿಗೆ ಈ ಮೂರು ಹಾಕ್ಕೊಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಚಕ್ಕೆ, ಲವಂಗ, ಜೀರಿಗೆ ಹಾಕಿ ಮನೆಗೆ ತಿಂದವರೆಲ್ಲನೂ ತುಂಬ ಚೆನ್ನಾಗಿತ್ತು ವಡೆ ಅಂತ ಹೇಳಿದ್ರು. ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಗೆ ರುಬ್ಬಿರೋ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಸೋಡಾ ಅಂತೂ ಹಾಕ್ಕೊಂಡೇ ಇಲ್ಲ ನಾನು. ಹಾಗೆಯೇ ಸೂಪರಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಆ ಎಣ್ಣೆಯಲ್ಲಿ ಕರ್ಕೊಳೋದಷ್ಟೇ. ವಡೆ ಅಂತೂ ನಿಜವಾಗ್ಲೂ ಎಷ್ಟು ಸಖತ್ತಾಗಿತ್ತಂದರೆ ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಆ ಥರ ಟೇಸ್ಟ್ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ಚಕ್ಕೆ, ಲವಂಗ, ಜೀರಿಗೆ ಹಾಕಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಲ್ಲನೂ ವಡೆ ತಟ್ಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಕ್ರಿಸ್ಪಿಯಾಗಿತ್ತು. ವಡೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಹೆಸರುಬೇಳೆ ಮುದ್ದೆ ಆ ಎರಡು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ಅವೆಲ್ಲ ಮಾಡಿಟ್ಬಿಟ್ಟು ಬಂದು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇವರೇ ನಮ್ಮ ಯಜಮಾನ್ರವರ ಅಪ್ಪ. ಅವರು 2009 ಫೆಬ್ರವರಿ 2ನೇ ತಾರೀಕು ತೀರ್ಕೊಂಡ್ರು. ಇವಾಗ ಅವರಿಗೆ 15 ವರ್ಷ ಆಯ್ತೇನೋ ಅವರು ತೀರ್ಕೊಂಡು. ಮತ್ತು ಇವ್ರಿಗೆ ಮಾಡ್ತೀನಿ ಮತ್ತು ಇವ್ರ ಅಪ್ಪ ಅಮ್ಮಗೆ ಸೇರಿ ಮಾಡ್ತೀನಿ. 3 ಜನಕ್ಕೆ ಇವ್ರು ನೆನೆಸ್ಕೊಂಡು ನಾವು ಪಿತೃಪಕ್ಷನ ಮಾಲಮಸೆ ದಿವಸ ಮಾಡೋದು. ನಮ್ಮ ಯಜಮಾನ್ರವರ ತಾತ, ಅಜ್ಜಿ ಮತ್ತು ಅವ್ರ ಅಪ್ಪಗೆ ಇವ್ರು 3 ಜನಕ್ಕೆ ಬಟ್ಟೆ ಇಟ್ಟು ಈ ಥರ ಫೋಟೋ ಇಟ್ಟು ಮಾಡ್ಕೊತೀರಿ. ಯಜಮಾನ್ರವರ ತಾತ ಅಜ್ಜಿದು ಫೋಟೋ ಇಲ್ಲ ಅವ್ರಿಗೆ. ಹಾಗೆ ನೋಡಿ ಆ ಕಡೆ ಚೊಂಬಿಟ್ಟಿದ್ದೀನಲ್ಲ ಅದ್ರ ಮೇಲೆ ಬಟ್ಟೆ ಇಟ್ಟಿದ್ದೀನಿ. ಇಲ್ಲಿ ಅವ್ರ ಅಪ್ಪನ ಫೋಟೋ ಇದೆ. ಫೋಟೋ ಇಟ್ಟು ಮುಂದ್ಗಡೆ ಈ ಥರ ಮಾಡ್ತೀರಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೋಡ್ತೀನಿ. ಹಾಗೆ ನನ್ನ ವಿಡಿಯೋ ಫುಲ್ ನೋಡಿದ್ದೀರಂತ ನನಗೆ ಗೊತ್ತಾಗುತ್ತೆ. ನಮ್ಮ ಯಜಮಾನ್ರವರ ಅಪ್ಪ ಬಂದು ನನಗೆ ತಾತ ಆಗಬೇಕು. ಯಾವ ವರ್ಷದಿಂದ ತಾತ ಆಗ್ತಾರೆ ಅನ್ನೋದೇಳಿ. ಮತ್ತು ನಮ್ಮ ಯಜಮಾನ್ರ ಅಜ್ಜಿ ತಾತ ಬಂದು ನನಗೆ ಮುತ್ತಜ್ಜಿ ಮತ್ತು ಮುತ್ತಾತ ಆಗಬೇಕು. ನೋಡೋಣ ಯಾರು ಕರೆಕ್ಟಾಗಿ
ಕಮೆಂಟ್ ಸೆಕ್ಷನಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ ನೋಡ್ತೀನಿ. ಯಾವ ವರ್ಷದಿಂದ ನನಗೆ ಇವರು ತಾತ ಆಗ್ತಾರೆ ಮತ್ತು ಅವ್ರು ಬಂದು ಮುತ್ತಾತ ಮುತ್ತಜ್ಜಿ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಖಂಡಿತ ತಿಳಿಸಿ. ಇವಾಗ ಎಲ್ಲನೂ ರೆಡಿ ಮಾಡಿಕೊಂಡೆ. ಫ್ರೂಟ್ಸು ಮತ್ತು ಬಟ್ಟೆ ಎಲ್ಲ ಇಟ್ಟು ಅಕ್ಕಿ ಇಟ್ಟು ಚೊಂಬಲ್ಲಿ ನೀರು ಹಾಕಿ ಅಜ್ಜಿ ತಾತನಿಗೆ ಸೀರೆ ಮತ್ತು ಪ್ಯಾಂಟು ಶರ್ಟು ಒಂದು ಟಿವಾಲು ಇಟ್ಟಿದ್ದೀರಿ. ಹಾಗೆ ಬಾಳೆಹಣ್ಣು ಫ್ರೂಟ್ಸು ಅವ್ರೇನೇನು ತಿಂತಾರೋ ಕೆಲವೊಂದು ಐಟಮ್ ಇಟ್ಟಿದ್ದೀನಿ. ಇವಾಗ ನಮ್ಮ ತಾತ ಕುಡಿತಾಯಿದ್ರು, ಡ್ರಿಂಕ್ ಮಾಡ್ತಾಯಿದ್ರು. ಹಾಗಾಗಿ ಡ್ರಿಂಕು ಇಟ್ಟಿದ್ರಿ, ಹಾಗೆ ಬೀಡಿ ಸೇರ್ತಾಯಿದ್ರು. ಬೀಡಿ ಬೆಂಕಿಪಟ್ಟಣನೂ ಇಟ್ಟಿದ್ದೀನಿ. ಹಾಗೆ ಇವಾಗ ಎಲ್ಲನೂ ರೆಡಿ ಆದ್ರಿ. ನಾನು ಹೋಗಿ ಸ್ಯಾರಿ ಎಲ್ಲ ಉಟ್ಕೊಂಡ್ಬಂದು ಎಲ್ಲರೂ ರೆಡಿ ಆಗಿದ್ದೀರಿ. ಇವಾಗ ಅಡುಗೆ ಮಾಡಿರೋದನ್ನೆಲ್ಲ ಇಟ್ಟು ಎಲ್ಲರೂ ಪೂಜೆ ಮಾಡ್ಕೊಳೋದು. ಯಾರ್ಯಾರು ಬಂದಿದ್ದಾರೆ ಅಂದರೆ ನಮ್ಮ ತಾತನಿಗೆ 3 ಜನ ಗಂಡು ಮಕ್ಕಳು. ಹಾಗಾಗಿ ನಮ್ಮ ಯಜಮಾನ್ರು ಬಂದು ಲಾಸ್ಟ್ ಮಗ, ಅವರು ದೊಡ್ಡ ಮಗ ಮತ್ತು 2ನೇ ಮಗ, ಅವ್ರ ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲೇ ನಾವು ಮಾಡ್ತೀರಿ. ಅವರು ಬಂದು ಸಾಂಬ್ರಾಣಿ ಹಾಕಿ ಪೂಜೆ ಮಾಡ್ಕೊಂಬರ್ತೀರಿ ಎಲ್ಲರೂ ಜೊತೆಗೆ ಹೋಗಿ. ಹಾಗಾಗಿ ಇವಾಗ ನೋಡಿ ಎಲ್ಲನೂ ಎಡೆಗೆ ಇಡ್ತಾ ಇದ್ದೀನಿ. ಮುದ್ದೆ, ಕಾಳು ಸಾರು ಏನೇನು ಮಾಡಿದೆ ಅಂತ ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಆವಾಗೆ ಹೇಳಿಲ್ಲಲ್ವ. ಮುದ್ದೆ, ಕಾಳು ಸಾರು, ಪಾಯಸ, ಅನ್ನ, ವಡೆ, ಹಪ್ಪಳ, ಹೆಸರುಬೇಳೆ, ಆಲೂಗಡ್ಡೆ ಪಲ್ಯ ಮತ್ತು ಇಡ್ಲಿ, ವಡೆ ಇಷ್ಟೆಲ್ಲ ಇಟ್ಟು ಇದೇ ಥರ ಪೂಜೆ ಮಾಡ್ಕೊತೀರಿ. ಅವ್ರು ನೆನೆಸ್ಕೊಂಡು ಪ್ರತಿ ವರ್ಷವೂ ಸೇಮ್ ಇದೇ ಅಡುಗೆನೇ ಮಾಡಿ ಅವ್ರಿಗೆ ನೈವೇದ್ಯ ಇಟ್ಟು ನಾವು ಅವ್ರು ನೆನೆಸ್ಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಜೊತೆಯಾಗಿ ಈ ಪಿತೃಪಕ್ಷನ ಪೂಜೆನ ಮುಗಿಸ್ಕೊತೀರಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಅತ್ತೆ ಇದೇ ಥರನೇ ಪ್ರತಿ ವರ್ಷವೂ ನಮಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ಮಾಡಿ ಅಂತ. ನಾನು ಪ್ರತಿ ವರ್ಷವೂ ಇದೇ ಥರ ಮಾಡಿಕೊಂಡು ಬರ್ತೀನಿ. ಸೊ ಇವಾಗ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ದೊಡ್ಡವ್ರು ಪೂಜೆ ಮಾಡುವಾಗ ಗಂಟೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾನು ಗಂಟೆ ಹೊಡಿತಾ ಇಲ್ಲ. ಹಾಗೆ ಕಡ್ಡಿ ಮತ್ತು ಧೂಪ ಆರತಿ ಎಲ್ಲ ತಕ್ಕೊತಾ ಇದ್ದೀರಿ. ಸಾಂಬ್ರಾಣಿ ಎಲ್ಲ ಹಾಕ್ಕೊತೀರಿ. ಒಬ್ಬೊಬ್ಬರೇ ಎಲ್ಲರೂ ಪೂಜೆ ಮುಗಿಸ್ಕೊತಾ ಇದ್ದೀರಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಲೆಂದಿ ಆದರೆ ನಿಮಗೂ ನೋಡೋದಕ್ಕೆ ಬೋರ್ ಅನಿಸ್ಬೋದು. ಮತ್ತು ಇಲ್ಲಿಂದ ನಾವು ಎಲ್ಲಿ ಹೋದ್ರಿ, ಏನು ಮಾಡಿದ್ರಿ, ಯಾರ್ಯಾರು ಬಂದಿದ್ರು, ಏನೇನು ಮಾಡಿದ್ರಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನಾನು ಕೇಳಿರುವ ಕ್ವಶನ್ಗೆ ಕರೆಕ್ಟಾಗಿ ಯಾರು ಕಮೆಂಟಲ್ಲಿ ಆನ್ಸರ್ ಮಾಡ್ತೀರಾ ನೋಡ್ತೀನಿ, ಕಾಯ್ತಾ ಇರ್ತೀನಿ. ಬೇಗ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.